ಇದೀಗ ಬಂದು ಇವನ ತಮಿಳ್ನಾಡು ಪೊಲೀಸ್ ತಗೊಂಡು ಇವನು ಇಬ್ರು ಜೊತೆಲೆ ಬೆಂಕಿ ಹಚ್ಬೇಕು ಅದೊಂದಾಯ್ತಾ. ಆಮೇಲೆ ಇವನು ಎಷ್ಟೇ ವಯಸ್ಸು ಹಾಕೊಂಡು ನೀವು ಈಚೆ ಬಿಡக்கூಡ್ದು. ಇನ್ನು 10 ಲಕ್ಷ ಕೊಟ್ಟು ನೀವು ಏನಾರ ಈಚೆ ಬಿಟ್ರೆ ಗೌರ್ಮೆಂಟ್ಗೆ ಸವಾಲ್ ಆಗ್ತೀನಿ ನಾನೇ ಬಂದೆ ಅದಾಯ್ತಾ. ಈಗ ಇವನ ಕೊಲೆ ಮಾಡಿರೋ ತಪ್ಪ ಇನ್ನು ಸಾಯಿ ಗಂಟೆ ಜೀವ ಸಹಿತ ಬೆಂಕಿ ಹಚ್ಬೇಕು. ಏನಕ್ಕೆ ಇವನು ಆಸ್ತಿಗೆ ಮನೆಗೆ ಬದುಕ್ತಾನೆ ಅಂತ ಮಾಡೋರ ಯಾಕೆ ಬಿಟ್ರು ಯಾಕೆ ಮಾಡಿದ್ರು ಇಂತ ಕೆಲಸವ ಇವನು ತಪ್ಪಲು ಸಾಯ್ದು ನಾಳೆ ದಿನ ನಮ್ಮಂತೆ ಬಡವ್ರ ಬಾಗ್ರು ಬಿಟ್ಟಾನ ಇವನು ಬಡವ್ರ ಬಾಗ್ರು ಬಿಟ್ಟಾನೆ ಸಾಯಿ ಹೆಂಗ್ ಬಿಟ್ಟಿರಿ ನೀವು ಇವನು ಊರಾಗ ಇಷ್ಟು ಜನ ಐತಿ ಇವನು ಬಿಟ್ಟು ಏನು ಪ್ರಯೋಜನ ಬಂತು ಗದ್ದೆ ಇವತ್ತು ಹೇಳಿಕೆ ಇತ್ತು ಸಾ ಹೇಳಿಕೆಯಲ್ಲಿ ಬಂದು ಇವತ್ತು ನಾವು ಇವನಂತೆ ಆಯ್ತು ಅಂತ ಮಾಡಿರೋದು ಕೋರ್ಟ್ ಸಾಕ್ಷಿ ಇತ್ತು ಇವತ್ತು ಹೇಳಿಕೆ ಕೊಟ್ಟೆ ಆಯ್ತದೆ ಅಂತ ಮಾಡಿರೋದು. ಆಮೇಲೆ ಹುಡುಗನ ಬದುಕೋಕೆ ಇವತ್ತು 4 ದಿವಸ ಮದುವೆ ಆಗ್ಬಿಟ್ಟು ಅಂತ ಕೆಲಸ ಮಾಡೋರ ಯಾಕೆ ಮಾಡ್ತಾ ಇದ್ದ ಕೆಲಸವ ಇವನು ಯಾಕೆ ಮಾಡ್ತಾ ಹೇಳಿ ತಪ್ಪಲ್ವಾ ಇದು ಬಿಡಿ ಯಾರು ಇವನು ನಾವು ಏನಿಲ್ಲ ಊರರಯ್ಯ ನಾವೇನು ಅವ್ರಿಗೂ ನನಗೂ ಏನು ಸಂಬಂಧ ಇಲ್ಲ ಊರರು ಯಾಕೆ ಮಾಡ್ತಾ ಅಲ್ಲ 4 ಸತಿ ಸಾಯಿಸಕ್ ಮಾಡಿದ 4 ಸತಿ ತಂದು ಕಾಪಾಡಿ ನಾನೇ ಉಳಿಸಿದೆ ಇವನ ಯಾಕೆ ಮಾಡ್ತಾ ಇದ್ದ ತಪ್ಪ ಇವನು ಹೆಡ್ತಿ ಮಕ್ಕಳು ಬದುಕಬೇಕು ಬಾರಲ್ಲ ಸತ್ತಬೇಕ ಸಾ ನೀವು ಈಗ ಇವನ ಹೇಳಿಕೆ ಕೊಟ್ಟು ಗೌರ್ಮೆಂಟ್ ಸವಾಲ್ ತಕ ಮಾಡಿದ್ರೆ ಸರೈತಿದೆ ಗೌರ್ಮೆಂಟ್ಗೆ ಇದ್ದಾರೆ ಇದು ಅವಮಾನ ಸಾ ಇದು ಲಕ್ಷ್ಮಮ್ಮ ಅಂತ ಸರ್. ಇದು ಅಣ್ಣ ತಮ್ಮದಿರ ಆಸ್ತಿ ವಿಚಾರ ಸುಮಾರು 2-3 ವರ್ಷದಿಂದ ನಡೀತಾ ಇತ್ತು. ಹಿರಿ ಮಗ ಈಗ ಲಿಂಗರಾಜು ಆರೋಪಿ ಅಂತ ಹೇಳ್ತಾವ್ರಲ್ಲ ಅವನು ಇವ್ರ ಕೈಲಿ ಗೊತ್ತಿಲ್ದಂಗೆ ಸೈನ್ ಹಾಸ್ಕೊಂಡು ಇಡೀ ಆಸ್ತಿನ ಪೂರ್ತಿ ಅವ್ರ ಹೆಸರಿಗೆ ಮಾಡ್ಕೊಂಬಿಟ್ಟಿದ್ದ. ಈಗ ಈ ಹುಡುಗಂದು ಯೋಗೇಶ್ ಕೊಲೆ ಆಗಿರೋ ಹುಡುಗಂದು 21-22ಕ್ಕೆ ಮದುವೆ ಇತ್ತು. ಇನ್ನು ಮದುವೆ ಆದರೆ ಅವ್ನಿಗೆ ಬೇರೆ ಸಪೋರ್ಟ್ ಸಿಕ್ಬಿಡ್ತೆ. ಆ್ಯಕ್ಚುಲಿ ಇವ್ನು ಆಕ್ಟಿವ್ ಆಗಿದ್ದ, ಇನ್ನೊಬ್ಬ ಅಣ್ಣ ಅವನೇ ಅವ್ನಿಗೇನು ಗೊತ್ತಿಲ್ಲ. ಕೇಸ್ ಆಡ್ಕೊಂಡು ಎಲ್ಲ ಇದು ಆಸ್ತಿ ಹೊಡ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ಈ ಥರ ಇದು ಮಾಡಿದ್ರೆ ಬಟ್ ಆಸ್ತಿಗೋಸ್ಕರ ಒಡ ಹುಟ್ಟವ್ರನ್ನೇ ಕೊಂದದ್ದು ಭಾಳ ವಿಷಾದ. ಜೊತೆಗೆ ಇವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಜಿಲ್ಲಾಡಳಿತ ಮತ್ತು ನ್ಯಾಯಾಲಯದಲ್ಲೂ ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಇವ್ರಿಗೆ ಒಟ್ಟು ಒಂದು 15-16 ಎಕರೆ ಇತ್ತು ಸರ್. ಪೂರ್ತಿ ಒಂದು 2-3-4 ಎಕರೆ ಬಿಟ್ಟು ಬಾಕಿದೆಲ್ಲ ಒಂದು ಹೆಸರು ಮಾಡಿಸ್ಕೊಂತಿದ್ದ ಅವನು. ಇವ್ರಿಗೆ ಗೊತ್ತಿಲ್ದಂಗೆ ಕೋರ್ಟಲ್ಲೇ ಡಿಗ್ರಿ ಮಾಡಿಸ್ಕೊಂಡು ಅವ್ನ ಹೆಸರು ಮಾಡಿಸ್ಕೊಂತಿದ್ದ. ಬಟ್ ನಮ್ಮ ಸಂಪರ್ಕದಲ್ಲಿ ಏನು ಇರಲಿಲ್ಲ ಅವನು ಇವ್ರು ಯಾರು. ಬಟ್ ವಿಚಾರ ಗೊತ್ತಿತ್ತು. 2-3 ವರ್ಷದಿಂದ ಇವರೆಲ್ಲ ಇವ್ರ ಅಣ್ಣ ತಮ್ಮದಿರೆಲ್ಲ ತುಂಬ ಜನ ಪ್ರಯತ್ನ ಪಟ್ಟರು. ಅವೇ ರಾಜಿ ಮಾಡುವಂಥ ಅವ್ರು ರಾಜಿ ಆಗಲಿಲ್ಲ. 4 ಜನ ಅಂತ ಹೇಳ್ತಾವ್ರೆ ಸರ್. 4 ಜನ, 2 ಮಕ್ಕಳು, ಲಿಂಗರಾಜು ನನ್ನಪ್ಪ ಅವ್ನ ಹೆಂಡತಿ ಕುಮಾರ್ ಮಾಯಪ್ಪಳ್ಳಿ.